ಓಕೆ, ಡೆಕೋರಿನ್ ಬಗ್ಗೆ ಗೊತ್ತಾಗಿದೆ ನನಗೆ. ನಮ್ಮ ಫ್ಲ್ಯಾಟಲ್ಲೇ ಇನ್ನೊಂದು ಪ್ರಾಜೆಕ್ಟ್ ಮಾಡ್ತಿದ್ರು. ಸೊ ಅದನ್ನು ನೋಡಿ ಅಪ್ರೋಚ್ ಮಾಡಿ ಡೆಕೋರಿನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮತ್ತು ಅವರು ಟೀಮ್ನೆಲ್ಲ ಮೀಟ್ ಮಾಡಿ ಬೇಕಾದ ಎಕ್ಸ್ಪೆಕ್ಟೇಷನ್ಗಿಂತ ಅವರು ಚೆನ್ನಾಗಿ ಮಾಡಿ ಕೊಟ್ಟರು ನಮ್ಮ ಪ್ರಾಜೆಕ್ಟ್ಸ್. ಸೊ ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಚೆನ್ನಾಗಿ ಮಾಡಿದ್ರು ಅಂತ ನಾವು ಹೇಳ್ಬೋದು. ಇಷ್ಟ ಆಗಿದ್ದು ಓವರಾಲ್ ಎಲ್ಲ ಒಂದು ಅಂತ ಹೇಳೋಕ್ಕಾಗಲ್ಲ, ಎಲ್ಲದೂ ನಮಗೆ ಇಷ್ಟನೇ ಆಯಿತು. ಸ್ಟಾರ್ಟಿಂಗ್ ಕಿಚನಿಂದ ಆಗಲಿ, ಯುಟಿಲಿಟಿ ಆಗಲಿ, ಬೆಡ್ರೂಮ್ಸ್ ಆಗಲಿ, ವಾರ್ಡ್ರೋಬ್ ಆಗಲಿ ಎಲ್ಲ ನಮ್ಮ ಎಕ್ಸ್ಪೆಕ್ಟೇಷನ್ ತಕ್ಕನಾಗೆ ಬಂದಿದೆ. ಸೊ ಓವರಾಲ್ ಗುಡ್. ಡೆಕೋರಿನ್ ನಮಗೆ ಎಂಡ್ ಟು ಎಂಡ್ ನೀಡ್ಸ್ ಎಲ್ಲ ಅವರು ಮೀಟ್ ಮಾಡಿದ್ದಾರೆ. ಇಂಥ ಇದು ಅಂತ ಇಲ್ಲ, ಎಲೆಕ್ಟ್ರಿಕ್ ವರ್ಕ್ ಆಗಲಿ, ಫಾಲ್ ಸೀಲಿಂಗ್ ಆಗಲಿ, ಲೈಟಿಂಗ್ ಆಗಲಿ, ಈ ಒಂದೊಂದು ಪ್ರಾಡಕ್ಟ್ ಸೆಲೆಕ್ಟ್ ಮಾಡೋದರಲ್ಲಿ ಅವ್ರು ನಮ್ಗೆ ತುಂಬ ಹೆಲ್ಪ್ ಮಾಡಿದ್ರು. ಸೊ ಅದರಿಂದ ನಮಗೆ ತುಂಬ ಯೂಸ್ಫುಲ್ ಆಯಿತು. ಮೇನ್ ಕಲರ್ ಥೀಮ್ ಎಲ್ಲರಿಗೂ ತುಂಬ ಇಷ್ಟ ಆಯಿತು. ವಾರ್ಡ್ರೋಬ್ಸ್ ಎಲ್ಲ ಚೆನ್ನಾಗಿದೆ. ಬೆಡ್ರೂಮ್ಸ್ ಬ್ಯಾಕ್ ಸೈಡ್ ಡಿಸೈನ್ಸ್ ಆಗಲಿ, ವಾರ್ಡ್ರೋಬ್ಸು ಮತ್ತು ಕಟ್ಲರಿ ಏರಿಯಾ, ಇದು ಕ್ರಾಕರಿ ಏರಿಯಾ ಎಲ್ಲ ಚೆನ್ನಾಗಿ ಬಂದಿದೆ. ನನಗೆ ಕಂಫರ್ಟ್ ಕೊಟ್ಟಿದ್ದು ಓವರಾಲ್ ಡಿಸೈನ್ ತುಂಬ ಕಂಫರ್ಟ್ ಆಯಿತು. ಆ ಡಿಸೈನಿಂಗ್ನ ಹೆಂಗೆ ಎಕ್ಸಿಕ್ಯೂಟ್ ಮಾಡಿದ್ರಲ್ಲ ಅದು ತುಂಬ ಚೆನ್ನಾಗಿ ಬಂತು. ಫೈನಲಿ ನೀವು ಮಾಡಿದ್ದು ಫೈನಲ್ ಫಿನಿಶ್ ಅಲ್ಲ, ಅದು ತುಂಬ ಚೆನ್ನಾಗಿ ಇಷ್ಟ ಆಯಿತು. ವಾರ್ಡ್ರೋಬು ಆಗಲಿ, ಕ್ರಾಕರಿ ಆಗಲಿ, ಸ್ಟಡಿ ಟೇಬಲ್, ಇದಾಗಲಿ, ಕ್ಯಾಬಿನೆಟ್ಸ್ ಆಗಲಿ ಎಲ್ಲ ಚೆನ್ನಾಗಿ ಬಂದಿದೆ. ಅದೇ ಒಂದು ಮನೆ ಹೇಗಿರಬೇಕೋ ಆ ಎಕ್ಸ್ಪೆಕ್ಟೇಷನ್ಸ್ನ ಮೀರಿ ಡೆಕೋರಿನ್ ನಮಗೆ ನಮ್ಮ ಡ್ರೀಮ್ ಹೌಸ್ನ ಬಿಲ್ಡ್ ಮಾಡಿ ಕೊಟ್ಟಿದ್ದಾರೆ. ಸೊ ಅದರಿಂದ ನಮಗೆ ತುಂಬ ಖುಷಿಯಾಗಿದೆ. ಡಿಸೈನ್ಸು ಎಕ್ಸ್ಪೆಕ್ಟೇಷನ್ಗಿಂತಲೇ ಚೆನ್ನಾಗಿ ಬಂತು ಅಂತ ಹೇಳ್ಬೋದು. ಯಾಕಂದರೆ ಅದರಲ್ಲಿ ವರ್ಕ್ ಮಾಡಿರೋ ಸುಷ್ಮಾ ಅವರಾಗಲಿ, ಭವ್ಯ ಅವರಾಗಲಿ ಎಲ್ಲರೂ ಚೆನ್ನಾಗೇ ನಮಗೆ ಸಜೆಸ್ಟ್ ಮಾಡಿದ್ರು ಪ್ರಾಡಕ್ಟ್ ಸೆಲೆಕ್ಟ್ ಮಾಡೋದಲ್ಲಿ, ಡಿಸೈನಲ್ಲಿ, ಮತ್ತು ಎಲ್ಲೆಲ್ಲಿ ಏನೇನು ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅದೆಲ್ಲ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಡೆಕೋರಿನ್ ಟೀಮ್ ಹೇಳ್ಬೇಕಂದ್ರೆ ಅವರು ಎಲ್ಲ ಪ್ರೊಫೆಷ್ನಲಾಗಿ ವರ್ಕ್ ಮಾಡಿದ್ರು. ನಮ್ಮ ಎಕ್ಸ್ಪೆಕ್ಟೇಷನ್ ತಕ್ಕನಾಗೆ ಅವರು ಪ್ರಾಡಕ್ಟ್ಸ್ ನಮಗೆ ಸೆಲೆಕ್ಟ್ ಮಾಡೋದಾಗಲಿ, ಫಿನಿಶ್ ಮಾಡೋದ್ರಲ್ಲಿ ಎಲ್ಲ ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ. ಸೊ ಓವರಾಲ್ ಆಲ್ ದ ಬೆಸ್ಟ್ ಟು ಡೆಕೋರಿನ್ ಟೀಮ್.